ಬೆಂಗಳೂರಿನ ಪೀಣ್ಯ ಮೇಲ್ಸೇತುವೆ ಇಂದಿನಿಂದ ಸಂಚಾರಕ್ಕೆ ಮುಕ್ತವಾಗಿದೆ. 2 ವರ್ಷಗಳಿಂದ ಭಾರೀ ವಾಹನಗಳಿಗೆ ಈ ಫ್ಲೈಓವರ್ ಕ್ಲೋಸ್ ಆಗಿತ್ತು. ಆದರೆ ಇಂದಿನಿಂದ ಪೀಣ್ಯದ ಮೇಲ್ಸೇತುವೆ ಭಾರೀ ವಾಹನಗಳಿಗೂ ಕೂಡ ಈಗ ಎಂಟ್ರಿ ಇದೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು, ಅಲ್ಲಿ ಈ ಹೆವಿ ವೆಹಿಕಲ್ಗಳಿಗೆ ಅವಕಾಶ ಇರಲಿಲ್ಲ. ಆದರೆ ಈಗ ಎಲ್ಲ ವಾಹನಗಳಿಗೂ ಕೂಡ ಸಂಚಾರಕ್ಕೆ ಮುಕ್ತವಾಗಿದೆ. ಪೀಣ್ಯ ಫ್ಲೈಓವರ್ನಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೂ ಕೂಡ ಇಂದಿನಿಂದ ಅವಕಾಶ ಸಿಗಲಿದೆ. ಸುಮಾರು 25 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಪೀಣ್ಯ ಫ್ಲೈಓವರ್. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲು ರಾಜ್ಯದ 25 ಜಿಲ್ಲೆಗಳಿಗೆ ಹಾಗೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಬೆಂಗಳೂರಿನ ಪ್ರಮುಖವಾದಂತಹ ಪೀಣ್ಯ ಫ್ಲೈಓವರ್ ಡಿಸೆಂಬರ್ ಅಂದ್ರೆ 2021ರಲ್ಲಿ ಈ ಒಂದು ಫ್ಲೈಓವರ್ನ ಮೇಲೆ ಭಾರಿ ವಾಹನಗಳಿಗೆ ಸಂಚಾರಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿರಲಿಲ್ಲ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಭಾರಿ ವಾಹನಗಳಿಗೆ ಒಂದು ಸಂಚಾರಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸಲಾಗಿರುವಂತದ್ದು. ಸದ್ಯ ನಾನೀಗ ಪೀಣ್ಯ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ, ದೃಶ್ಯಗಳಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ಪೀಣ್ಯ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಭಾರಿ ವಾಹನಗಳಿಗೂ ಕೂಡ ಒಂದು ಸಂಚಾರವನ್ನು ಕಲ್ಪಿಸಿರುವಂತದ್ದು. ಅಂದ್ರೆ 2021ನೇ ಇಸ್ವಿಯಲ್ಲಿ ಈ ಒಂದು ಏನು ಪೀಣ್ಯ ಫ್ಲೈಓವರ್ ಇದೆ, ಪೀಣ್ಯ ಫ್ಲೈಓವರ್ಗೆ ಅಳವಡಿಸಿದ್ದಂತ ಕೇಬಲ್ಗಳು ತಾಂತ್ರಿಕ ದೋಷ ಉಂಟಾಗಿತ್ತು, ಸಮಸ್ಯೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಎಲ್ಲಾ ತರಹದ ಒಂದು ವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿತ್ತು. ಅದಾದ ನಂತರ IASCಯ ತಜ್ಞರು ಈ ಒಂದು ಪರಿಶೀಲನೆಯನ್ನು ಮಾಡಿ ಕಾರು, ಬೈಕು ಈ ತರದ ವಾಹನಗಳು ಸಂಚಾರವನ್ನು ಮಾಡಬಹುದು, ಹೆವಿ ವೆಹಿಕಲ್ಗಳಿಗೆ ಸಂಚಾರಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಅದಾದ ನಂತರದಲ್ಲಿ ಈ ವರ್ಷದ ಜನವರಿ ತಿಂಗಳಿನಲ್ಲಿ 1243 ಕೇಬಲ್ಗಳನ್ನು ಚೇಂಜ್ ಮಾಡಲಾಗಿತ್ತು. ಲೋಡ್ ಟೆಸ್ಟ್ ಅಂದ್ರೆ ಹೆವಿಯಾದಂಥ ಲೋಡ್ಗಳನ್ನು ಹಾಕೊಂಡು ದೊಡ್ಡ ದೊಡ್ಡದಂಥ ಟ್ರಕ್ಕು ಮತ್ತೆ ಟಿಪ್ಪರ್ಗಳ ಮೂಲಕವಾಗಿ ಈ ಒಂದು ಲೋಡ್ ಟೆಸ್ಟ್ ಅನ್ನು IASC ತಜ್ಞರು ಕೂಡ ನಡೆಸಿದ್ರು. ಅದಾದ ನಂತರದಲ್ಲಿ ಈ ಒಂದು ಫ್ಲೈಓವರ್ನ ಮೇಲೆ ಹೆವಿ ವೆಹಿಕಲ್ಗಳಿಗೂ ಕೂಡ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಬಹುದು ಅಂತ ರಿಪೋರ್ಟ್ ಕೊಟ್ಟ ನಂತರದಲ್ಲಿ NHA ಅಧಿಕಾರಿಗಳು ಹಾಗೂ ಟ್ರಾಫಿಕ್ ಪೊಲೀಸರು ಇಂದು ಬೆಳಗ್ಗೆಯಿಂದ ಹೆವಿ ವೆಹಿಕಲ್ಗಳಿಗೆ ಒಂದು ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. 2 ಒಂದು ರೂಲ್ಸನ್ನು ಕೂಡ ಇದು ಅಪ್ಲೈ ಮಾಡಿರುವಂಥದ್ದು. ಏನು ಅಂತ ಹೇಳಿದ್ರೆ, ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆವರೆಗೂ ಒಂದು ದಿನದ ಮಟ್ಟಿಗೆ ಈ ಒಂದು ಫ್ಲೈಓವರ್ ಮೇಲೆ ಯಾವುದೇ ತರವಾದಂಥ ಭಾರೀ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ. ವಾರದ 6 ದಿನವೂ ಕೂಡ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಇದ್ರ ಜೊತೆಯಲ್ಲಿ ಅಂದರೆ ಹೆವಿ ವೆಹಿಕಲ್ಸ್ ಇರ್ಬೋದು, ಹೆವಿ ವೆಹಿಕಲ್ಸು ಕೇವಲ 40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಮಾತ್ರ ಸಂಚಾರವನ್ನು ಮಾಡಬೇಕು, ಹೆವಿ ಸ್ಪೀಡ್ನಲ್ಲಿ ಸಂಚಾರವನ್ನು ಮಾಡಬಾರ್ದು ಅಂತೇಳಿ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಕಾರ್ ಇರ್ಬೋದು, ಬಸ್ ಇರ್ಬೋದು, ಅಂದರೆ ಹೆವಿ ಟ್ರಕ್ಗಳಿರ್ಬೋದು, KSRTC ಬಸ್ಗಳು ಸಾಮಾನ್ಯವಾಗಿ ಈ ಒಂದು ಫ್ಲೈಓವರ್ ಮೇಲೆ ಸಾಕಷ್ಟು ಈ ಫ್ಲೈಓವರ್ ಇಲ್ಲದ ಕಾರಣಕ್ಕಾಗಿ ಸಂಕಷ್ಟವನ್ನು ಎದುರಿಸ್ತಿದ್ದವರು ಅಂತ ಹೇಳಿದ್ರೆ KSRTC ಬಸ್ಗಳು ಉತ್ತರ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ತುಮಕೂರು ಮಾರ್ಗವಾಗಿ ಓಡಾಡುವಂಥ KSRTC ಬಸ್ಗಳು ಕೆಳಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಒಂದು ಫ್ಲೈಓವರ್ ಇಲ್ಲದ ಕಾರಣಕ್ಕಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ರು. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಫ್ಲೈಓವರ್ ಕೂಡ ಅಕ್ಕಪಕ್ಕದಲ್ಲಿ ಇರೋ ಕಾರಣಕ್ಕಾಗಿ ಲಕ್ಷಾಂತರ ವಾಹನಗಳು, ಲಕ್ಷಾಂತರ ಕಾರ್ಮಿಕರು ಕೂಡ ಇದೇ ಒಂದು ಮಾರ್ಗವಾಗಿ ಓಡಾಡೋದ್ರಿಂದ ಬಸ್ಗಳಿಗೆ, ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿರೋದ್ರಿಂದ KSRTC ಬಸ್ಗಳಾಗಿರ್ಬೋದು, ದೊಡ್ಡ ದೊಡ್ಡದಾದಂಥ ಟ್ರಕ್ಕು ವಾಹನಗಳು ಸುಗಮ ಸಂಚಾರವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಕೂಡ ಟ್ರಾಫಿಕ್ ಪೊಲೀಸರು ಹೇಳ್ತಾ ಇರುವಂಥದ್ದು 40 ಕಿಲೋಮೀಟರ್ ಮಾತ್ರ ವೇಗದಲ್ಲಿ ಓಡಾಡಬೇಕು. ಅದು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ಥರವಾದಂಥ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈ ಫ್ಲೈಓವರ್ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಹೆವಿ ವೆಹಿಕಲ್ಸ್ಗೆ ಮುಕ್ತವಾಗಿರೋದ್ರಿಂದ ಎಲ್ಲ ತರಹದ ವಾಹನಗಳು ಸಂಚಾರವನ್ನು ಮಾಡ್ತಿದೆ. ಪ್ರಯಾಣಿಕರು ಕೂಡ ಸಂತಸವಾಗಿ ಈ ಒಂದು ಫ್ಲೈಓವರ್ ಮೇಲೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.